ಸರ್, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಹೇಳ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ 1 ವರ್ಷ ಆಯಿತು, 46% ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ. ಏನು ಹೇಳ್ತೀರಾ ಸರ್? ನೋ, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಒಂದೇ ಅಲ್ಲ, ರಾಜ್ಯದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಭಾಗದಲ್ಲಿ ಇವತ್ತು ಕಾಲೇಜ್ಗಳಿಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಇರ್ಬೋದು, ಅಲ್ಲಿಂದ ಹಲವಾರು ಕುಟುಂಬದ ಸಮಸ್ಯೆಗಳು ಒಂದು ಕಡೆ, ಮತ್ತು ಈ ಸರ್ಕಾರ ಬಂದ ನಂತರ ಪೊಲೀಸ್ ಇಲಾಖೆ ಬಗ್ಗೆ ಯಾರಿಗೂ ಭಯ ಭಕ್ತಿನೇ ಇಲ್ಲ, ಆ ಒಂದು ವಾತಾವರಣ ಇದೆ. ಈ ಸರ್ಕಾರದಲ್ಲಿ ಕಾನೂನು ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾವಿವತ್ತು ಕಣ್ಮರೆ ಆಗ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇವತ್ತು ಈ ಸರ್ಕಾರದ ನಡವಳಿಕೆಗಳೇ ಪ್ರಮುಖ ಕಾರಣ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಪೊಲೀಸ್ ಇಲಾಖೆಯನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ಆ ಇಲಾಖೆಯ ಅಧಿಕಾರಿಗಳನ್ನು ಇವರು ಯಾವ ಆಧಾರದ ಮೇಲೆ ಪೋಸ್ಟಿಂಗ್ಗಳು ಕೊಡ್ತಕ್ಕಂಥದ್ದು ಮಗದೊಂದು ಪ್ರಾರಂಭ ಆಯಿತು. ಇವತ್ತು ಅಧಿಕಾರಿಗಳಿಗೆ ನಿನ್ನೆ ದಿನ ನಮ್ಮ ಚನ್ನಗಿರಿನಲ್ಲೇ ಅವನು ಪ್ರತಿ ತಿಂಗಳು 4 ರಿಂದ 4.5 ಲಕ್ಷ ಹಫ್ತಾ ಕೊಡ್ತಾ ಇದ್ದ ಅಂತಕ್ಕಂಥದ್ದು ಆ ಮೃತ ಆಗಿರ್ತಕ್ಕಂಥ ವ್ಯಕ್ತಿ ಹೆಂಡ್ತಿನೇ ಹೇಳಿದ್ದಾಳೆ. ಈ ತಿಂಗಳು ಕೊಡಲಿಲ್ಲ ಅಂತೇಳಿ ಕರ್ಕೊಂಡು ಹೋದರು ಅಂತೇಳಿ. ಇದು ಚನ್ನಗಿರಿ ಒಂದು ಸಮಸ್ಯೆ, ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಪ್ರತಿದಿನ. ಏಕೆಂದರೆ ಈ ಅಧಿಕಾರಿಗಳನ್ನು ಪೋಸ್ಟಿಂಗ್ ಕೊಡಬೇಕಾದ್ರೆ ಪ್ರತಿಯೊಂದು ಈ ಸಬ್ ಇನ್ಸ್ಪೆಕ್ಟ್ರಿಂದ ಪ್ರಾರಂಭ ಆಗಿ ಲಂಚ ಅವತಾರ ತಾಂಡವಾಡ್ತಾ ಇದೆ. ದುಡ್ಡು ಕೊಟ್ಟಂಥವರಿಗೆ ಪ್ರಮುಖವಂತ ಪೋಸ್ಟಿಂಗ್ ಕೊಡ್ತಕ್ಕಂಥದ್ದು ಇದೆಲ್ಲ ನಡೀತಿದೆ. ದುಡ್ಡು ಕೊಟ್ಟು ಬಂದಂಥ ಅಧಿಕಾರಿ ಏನು ಮಾಡ್ತಾನೆ? ಅವನ ಜನಗಳ ಮೇಲೇ ವಸೂಲಿ ಮಾಡಬೇಕು. ರೌಡಿ ಕೆಲಸ ಮಾಡ್ತಕ್ಕಂಥವ್ರನ್ನ ತಿಂಗಳಿಗೆ ಅವ್ರ ಹತ್ರ ವಸೂಲಿ ಮಾಡ್ಕೊಳ್ತಕ್ಕಂಥ ಮಾಡಿ ಅವ್ನಿಗೆ ಫ್ರೀ ಹ್ಯಾಂಡ್ ಕೊಡೋದು, ಇದೆಲ್ಲ ಇದು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಸರ್ಕಾರ ಬಂದ ಮೇಲೆ ಈ ರೀತಿಯ ಒಂದು ಕ್ರೈಮ್ ರೇಟ್ ಜಾಸ್ತಿ ಆಗಿರುತ್ತೆ. ಸರ್, ಈಗ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿದ್ದು ನೀವೇ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಅದು ಯಾರು ತಾಲಿಕೇಟ್ ಹೇಳ್ತಾರೆ, ಬನ್ನಿ ಅದು ಮಾತಾಡೋಣ ಅಂತ ಆಮೇಲೆ ಮಾತಾಡ್ತಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದು ಕ್ರೈಮ್ ರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಹೇಳಿರುವಂಥ ಮಾಹಿತಿಗಳು. ಹಾಗೆ ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇತ್ತೀಚಿನ ದಿನಗಳಲ್ಲೂ ಕೂಡ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಹೇಳ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ 1 ವರ್ಷ ಆಯಿತು, 46% ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದೆ. ಏನು ಹೇಳ್ತೀರಾ ಸರ್? ನೋ, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಒಂದೇ ಅಲ್ಲ, ರಾಜ್ಯದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಭಾಗದಲ್ಲಿ ಇವತ್ತು ಕಾಲೇಜ್ಗಳಿಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಇರ್ಬೋದು, ಅಲ್ಲಿಂದ ಹಲವಾರು ಕುಟುಂಬದ ಸಮಸ್ಯೆಗಳು ಒಂದು ಕಡೆ, ಮತ್ತು ಈ ಸರ್ಕಾರ ಬಂದ ನಂತರ ಪೊಲೀಸ್ ಇಲಾಖೆ ಬಗ್ಗೆ ಯಾರಿಗೂ ಭಯ ಭಕ್ತಿನೇ ಇಲ್ಲ, ಆ ಒಂದು ವಾತಾವರಣ ಇದೆ. ಈ ಸರ್ಕಾರದಲ್ಲಿ ಕಾನೂನು ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಾವಿವತ್ತು ಕಣ್ಮರೆ ಆಗ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಇವತ್ತು ಈ ಸರ್ಕಾರದ ನಡವಳಿಕೆಗಳೇ ಪ್ರಮುಖ ಕಾರಣ. ಈ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ಪೊಲೀಸ್ ಇಲಾಖೆಯನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ಆ ಇಲಾಖೆಯ ಅಧಿಕಾರಿಗಳನ್ನು ಇವರು ಯಾವ ಆಧಾರದ ಮೇಲೆ ಪೋಸ್ಟಿಂಗ್ಗಳು ಕೊಡ್ತಕ್ಕಂಥದ್ದು ಮಗದೊಂದು ಪ್ರಾರಂಭ ಆಯಿತು. ಇವತ್ತು ಅಧಿಕಾರಿಗಳಿಗೆ ನಿನ್ನೆ ದಿನ ನಮ್ಮ ಚನ್ನಗಿರಿನಲ್ಲೇ ಅವನು ಪ್ರತಿ ತಿಂಗಳು 4 ರಿಂದ 4.5 ಲಕ್ಷ ಹಫ್ತಾ ಕೊಡ್ತಾ ಇದ್ದ ಅಂತಕ್ಕಂಥದ್ದು ಆ ಮೃತ ಆಗಿರ್ತಕ್ಕಂಥ ವ್ಯಕ್ತಿ ಹೆಂಡ್ತಿನೇ ಹೇಳಿದ್ದಾಳೆ. ಈ ತಿಂಗಳು ಕೊಡಲಿಲ್ಲ ಅಂತೇಳಿ ಕರ್ಕೊಂಡು ಹೋದರು ಅಂತೇಳಿ. ಇದು ಚನ್ನಗಿರಿ ಒಂದು ಸಮಸ್ಯೆ, ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಪ್ರತಿದಿನ. ಏಕೆಂದರೆ ಈ ಅಧಿಕಾರಿಗಳನ್ನು ಪೋಸ್ಟಿಂಗ್ ಕೊಡಬೇಕಾದ್ರೆ ಪ್ರತಿಯೊಂದು ಈ ಸಬ್ ಇನ್ಸ್ಪೆಕ್ಟ್ರಿಂದ ಪ್ರಾರಂಭ ಆಗಿ ಲಂಚ ಅವತಾರ ತಾಂಡವಾಡ್ತಾ ಇದೆ. ದುಡ್ಡು ಕೊಟ್ಟಂಥವರಿಗೆ ಪ್ರಮುಖವಂತ ಪೋಸ್ಟಿಂಗ್ ಕೊಡ್ತಕ್ಕಂಥದ್ದು ಇದೆಲ್ಲ ನಡೀತಿದೆ. ದುಡ್ಡು ಕೊಟ್ಟು ಬಂದಂಥ ಅಧಿಕಾರಿ ಏನು ಮಾಡ್ತಾನೆ? ಅವನ ಜನಗಳ ಮೇಲೇ ವಸೂಲಿ ಮಾಡಬೇಕು. ರೌಡಿ ಕೆಲಸ ಮಾಡ್ತಕ್ಕಂಥವ್ರನ್ನ ತಿಂಗಳಿಗೆ ಅವ್ರ ಹತ್ರ ವಸೂಲಿ ಮಾಡ್ಕೊಳ್ತಕ್ಕಂಥ ಮಾಡಿ ಅವ್ನಿಗೆ ಫ್ರೀ ಹ್ಯಾಂಡ್ ಕೊಡೋದು, ಇದೆಲ್ಲ ಇದು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಸರ್ಕಾರ ಬಂದ ಮೇಲೆ ಈ ರೀತಿಯ ಒಂದು ಕ್ರೈಮ್ ರೇಟ್ ಜಾಸ್ತಿ ಆಗಿರುತ್ತೆ. ಸರ್, ಈಗ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಹಂಚಿದ್ದು ನೀವೇ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಅದು ಯಾರು ತಾಲಿಕೇಟ್ ಹೇಳ್ತಾರೆ, ಬನ್ನಿ ಅದು ಮಾತಾಡೋಣ ಅಂತ ಆಮೇಲೆ ಮಾತಾಡ್ತಾರೆ.
ಎಸ್, ಇದು ಕ್ರೈಮ್ ರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಹೇಳಿರುವಂಥ ಮಾಹಿತಿಗಳು. ಹಾಗೆ ಒಂದು ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇತ್ತೀಚಿನ ದಿನಗಳಲ್ಲೂ ಕೂಡ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.